ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಆ್ಯಂಡ್ ಹಾಗೇನು UG NEET 2024 ವಿದ್ಯಾರ್ಥಿಗಳು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟಾಪ್ ಬಗ್ಗೆ ಕೇಳ್ತಿದ್ರು. ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಮೇಲೆ ಕಟಾಪ್ ಸಿಗುತ್ತಾ ಅಂತ ಕೇಳ್ತಿದ್ರು. ಸಿಗೋದಾದರೆ ಯಾವಾಗ ಸಿಗುತ್ತೆ ಅಂತ. ಆ್ಯಂಡ್ ಹಾಗೇನೂ ಸಹ ಈ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟಾಪ್ ಬಗ್ಗೆ ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ರು. ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರೋದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಮಗೆ ಕಟಾಪ್ ಸಿಗುತ್ತಾ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ದು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ 100% ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ದು ಕಟಾಫ್ ಆದರೆ ಸಿಗುತ್ತೆ. ಓಕೆನಾ, ಯಾವಾಗ ಸಿಗುತ್ತೆ ಅಂತ ನೀವು ಕೇಳೋದಾದರೆ ನಿಮಗೆ ನೋಡಿ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ಇದೇ ತಿಂಗಳು 25ನೇ ತಾರೀಕು ಆದರೆ ಸಿಗುತ್ತೆ. 25ನೇ ತಾರೀಕು ರಾತ್ರಿ ಆದರೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸಿಗುತ್ತೆ. ಅದಾದಮೇಲೆ 1 or 2 ಡೇಸ್ ಒಳಗಡೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ದು ಕಟಾಫನ್ನು ಕೊಡ್ತಾರೆ. ಆ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ದು ಕಾಲೇಜ್ ಕಟಾಫನ್ನು ಕೊಟ್ಟಾಗ ನಿಮಗೊಂದು ಐಡಿಯಾ ಬರುತ್ತೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ಗೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಾಲೇಜ್ ಕಟಾಫ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನೀವೇ ಕೇಳ್ತಿರ್ತೀರಾ, ರ್ಯಾಂಕಿಂಗ್ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಕಟ್ ಆಫ್ ರ್ಯಾಂಕಿಂಗ್ ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತಾಗುತ್ತೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಟ್ ಆಫನ್ನು ರಿಲೀಸ್ ಮಾಡ್ತಾರಲ್ವಾ, ಆಗ ಅದನ್ನು ನೀವು ಅನಾಲಿಸಿಸ್ ಮಾಡಿದಿರಾ ಅಂತ ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಲೀಸ್ ಮಾಡಿರೋಂಥ ಕಟ್ ಆಫ್ಗೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಲೀಸ್ ಮಾಡಿರೋಂಥ ಕಟ್ ಆಫ್ಗೂ ಎಷ್ಟು ರ್ಯಾಂಕಿಂಗ್ ವೇರಿಯೇಷನ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಒಂದು 2 ಡೇಸ್ ಆದರೆ ಟೈಮ್ ಇರುತ್ತಲ್ವ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫನ್ನು ತಗೊಂಡು ಆಗ ನೀವು ನಿಮ್ಮ ಒಂದು ರ್ಯಾಂಕಿಂಗ್ ವೈಸ್ ಯಾವ ಕಾಲೇಜ್ ಸಿಗುತ್ತೆ, ನಿಮ್ಗೆ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತಾ ಅಥವಾ ಏನು ಅಂತ ಹೇಳಿಬಿಟ್ಟು ನಿಮಗೇನೆ ಗೊತ್ತಾಗುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಯಾರೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸಾಕಷ್ಟು ಸ್ಟೂಡೆಂಟ್ಸ್ ಏನು ಅನ್ಕೊಂಡಿರ್ತಾರೆ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಟ್ ಆಫ್ ಬಿಡಲ್ವೇನೋ ಅಂತ ಅನ್ಕೊಂಡಿರ್ತಾರೆ. ಇಲ್ಲ, ಕನ್ಫರ್ಮ್ ಆಗಿ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಾಲೇಜ್ ಕಟ್ ಆಫ್ಸ್ ಆದರೆ ಬಿಟ್ಟು ರಿಲೀಸ್ ಮಾಡ್ತಾರೆ. KCET ವಿದ್ಯಾರ್ಥಿಗಳಿಗೆ ಈಗಾಗಲೇ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕಟ್ ಆಫನ್ನು ಸಹ ರಿಲೀಸ್ ಮಾಡಿದ್ದಾರೆ. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಇದು ಅವರಿಗೆ ಫಸ್ಟ್ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಈ ಒಂದು ಕಾಲೇಜ್ ಕಟ್ ಆಫ್ಸನ್ನು ನೋಡಿಕೊಂಡು ಅನಾಲಿಸಿಸ್ ಮಾಡಿಕೊಂಡು ನೀವು ಬೇಕಿರುವಂಥ ಕಾಲೇಜಸ್ಸನ್ನೆಲ್ಲನೂ ಸಹ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರಲ್ವೋ ಅಂಥ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಸೀಟ್ ಅಲರ್ಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಾಗಿರ್ಬೋದು, ಈ ಒಂದು ಕಾಲೇಜ್ ಕಟ್ ಆಫ್ ಬಂದಿದ್ದಾದಮೇಲೆ ಅವ್ರು ಅದನ್ನು ನೋಡಿಕೊಂಡ್ರೆ ಅವ್ರಿಗೆ ಫಸ್ಟ್ ರೌಂಡಲ್ಲಂತೂ ಒಂದು ಒಳ್ಳೆ ಕಾಲೇಜ್ ಆದರೆ ಸಿಗುತ್ತೆ. ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ರಿಕ್ವೆಸ್ಟ್ ಇಷ್ಟೇ, ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಒಂದು ಆಪ್ಷನನ್ನು ಕೊಡ್ತಾರಲ್ವ, ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ. ಆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ನೀವು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕಟ್ ಆಫ್ ತಗೊಳ್ಳಿ ಆ್ಯಂಡ್ ಹಾಗೇನು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕಟ್ ಆಫನ್ನು ಸಹ ತಗೊಳ್ಳಿ. ಕಾಲೇಜ್ ಕಟ್ ಆಫ್ ಎರಡೂ ತಗೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ವೈಸ್ ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗಿ ನಿಮ್ಗೊಂದು ಒಳ್ಳೆ ಬೆಟರ್ ಕಾಲೇಜನ್ನೇ ಸಿಗುತ್ತೆ. ಓಕೆನಾ, ಈ ಒಂದು ಟ್ರಿಕನ್ನು ಫಾಲೋ ಮಾಡಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.